ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ಪವರ್ ಶೇರಿಂಗ್ ಏನಿದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರ್ ಸೆಪ್ಟೆಂಬರ್ ಆದಮೇಲೆ ಮುಖ್ಯಮಂತ್ರಿ ಕುರ್ಚಿಲಿ ಕುತ್ಕೊಂಡ್ಬಿಡ್ತಾರೆ ಅಂಥೇಳಿ ಚರ್ಚೆಗಳು ಆಗಿದೆ, ಅಂದರೆ ಆಗ್ತಾ ಇತ್ತು. ಪವರ್ ಶೇರಿಂಗ್ ಬಗ್ಗೆ ಯಾವಾಗ ಖರ್ಗೆ ಅವರು ಖಡಕ್ಕಾಗಿ ಎಂಟ್ರಿ ಕೊಡ್ತಾರೋ ಫೀಲ್ಡ್ಗೆ, ಆಗ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರು. ಹಾದಿ ಬೀದಿಲಿ ಯಾರೆಲ್ಲ ಮಾತಾಡ್ತಿದ್ರು, ಮಾಧ್ಯಮಗಳ ಮುಂದೆ ಯಾರ್ಯಾರೆಲ್ಲ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು, ಎಲ್ಲರೂ ಗಪ್ಚುಪ್ಪಾಗ್ಬಿಟ್ರು. ಆದರೂ ಕೂಡ ಕೆಲವೊಬ್ಬರ ಬಾಯಿಗೆ ಲಗಾಮ್ ಹಾಕಕ್ಕಾಗ್ತಾ ಇಲ್ಲ ಮತ್ತು ಮಾತಾಡ್ತಾ ಇದ್ದಾರೆ. ನೋಡಿ, ಈಗ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಅವರ ಪರವಾದಂತಹ ನಾಯಕರು, ಅವರ ಬಣದ ನಾಯಕರು ಬಹಳ ಖಡಕ್ಕಾಗಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ನ್ಯೂಟ್ರಲ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂಥವ್ರು ಅಥವಾ ಅವ್ರ ಪರವಾಗಿರುವಂಥವ್ರು ಯಾವ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಎಲ್ಲೂ ಹೇಳಿಲ್ವಲ್ಲ ನಾನೇ 5 ವರ್ಷ ಸಿ ಎಂ ಆಗಿರ್ತೀನಿ ಅಂತ, 5 ವರ್ಷ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಸುಧಾಕರ್ ಕೂಡ ಅದೇ ಆಯಾಮದಲ್ಲಿ ಮಾತನಾಡಿದ್ದಾರೆ. ಸಚಿವ ಸುಧಾಕರ್ ನೋಡಿ, ಇಲ್ಲಿ ಜಮೀರ್ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರು, ಜಮೀರ್ ಅಹಮದ್ ಬಿಡಿ ಆರಂಭದಿಂದಲೂ ಕೂಡ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಎಚ್ ಸಿ ಮಹದೇವಪ್ಪ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಕೆ ಎನ್ ರಾಜಣ್ಣ, ಹೀಗೆ ಎಲ್ಲ ಬಹುತೇಕವಾಗಿ ನಾಯಕರು ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ರು. ಆದರೂ ಕೂಡ ಈಗ ಖರ್ಗೆಯವರ ಎಚ್ಚರಿಕೆಯ ಮಧ್ಯೆಯೂ ಈ ರೀತಿ ಹೇಳಿಕೆಗಳು ಬರ್ತಾ ಇದ್ದಾವೆ. ಜಮೀರ್ ಅಹಮದ್ ಅವರು ಕೂಡ ಈಗ ಹೇಳಿದ್ದಾರೆ, ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಆಗಿರ್ತಾರೆ. ನೋಡಿ, KPCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಸಿ ಎಂ ಕುರ್ಚಿನೂ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಈ ಹೇಳಿಕೆಗಳು ಮತ್ತೆ ಇರುಸು ಮುರುಸನ್ನು ಉಂಟು ಮಾಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ, ಆ ಒಳಗಿರುವಂತಹ ಕೆಲವೊಂದಿಷ್ಟು ಮನಸ್ಥಿತಿಗಳು ಅದು ಹಾಗೆ ಅವಾಗ ಸ್ಫೋಟ ಆಗ್ತಾ ಇರಬೇಕು. ಈಗ ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಟ್ರೆ ಏನಾಗುತ್ತೆ, ಹೈಕಮಾಂಡು ಇಲ್ಲಿ ಖರ್ಗೆ ಅವರು ಖಡಕ್ ವಾರ್ನಿಂಗ್ ಕೊಟ್ಟರು, ಬೆಚ್ಚಿ ಬಿದ್ದುಬಿಟ್ರು, ಈ ರೀತಿಯಾದಂಥ ಮತ್ತೆ ಆ ವಿರೋಧಿ ಬಣಕ್ಕೆ ಒಂದು ಸಂದೇಶ ಪಾಸ್ ಆದಂಗೆ ಆಗುತ್ತೆ. ಅದನ್ನು ಜೀವಂತವಾಗಿ ಇಡಬೇಕು ಅನ್ನುವಂಥದ್ದು ಒಂದು ಸಹಜವಾದಂಥ ಅಜೆಂಡಾ ಆಗಿರುತ್ತೆ. ಸಿದ್ದರಾಮಯ್ಯನವರು ಅಷ್ಟು ಖಡಕ್ಕಾಗಿ ಯಾರಿಗೂ ಕೂಡ ನೀವು ಆ ರೀತಿ ಹೇಳಿಕೆಗಳನ್ನು ಕೊಡಬೇಡಿ, ಅದು ಮುಜುಗರ ಆಗುತ್ತೆ, ಹಾಗೆ ಹೇಗೆ ಅಂತೇಳಿ ಅವ್ರು ಯಾರಿಗೂ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ. ಯಾಕಂದರೆ ಅವರು ಹೇಳಿದರೂ ಕೂಡ ಯಾರೂ ಬಗ್ಗಿಲ್ಲ, ಜಗ್ಗಿಲ್ಲ. ಅದಕ್ಕೋಸ್ಕರನೇ ಖರ್ಗೆ ಎಂಟ್ರಿ ಆಗಿರೋದು. ಆದರೆ ಅವರು ಹೇಳಿದ ಮೇಲೂ ಕೂಡ ಸಚಿವರುಗಳು ತಮ್ಮ ಅಭಿಪ್ರಾಯಗಳನ್ನು, ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ. ಅವರು ಪರವಾದಂತಹ ಮತ್ತು ವಿರೋಧವಾದಂತಹ ಹೇಳಿಕೆಗಳು ಬರ್ತಾ ಇದ್ದಾವೆ. ನೋಡಬೇಕಿದೆ ಯಾವಾಗ ಸ್ಟಾಪ್ ಆಗುತ್ತೆ ಅಂತ.